ಚಿತ್ರರಂಗದಲ್ಲಿ ತುಪ್ಪದ ಬೆಡಕಿ ಅಂತಲೇ ಫೇಮಸ್ ಆಗಿರುವ ನಟಿ ರಾಗಿಣಿ ದ್ವಿವೇದಿ. ಕನ್ನಡ ಚಿತ್ರರಂಗದಲ್ಲಿ ಎತ್ತರವಿರುವ ಕೆಲವು ನಟಿಯರಲ್ಲಿ ರಾಗಿಣಿ ಕೂಡ ಒಬ್ರು. ಮೊದಲು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಾಗ ರಾಗಿಣಿ ಹೈಟ್ ಬಗ್ಗೆನೇ ಹೆಚ್ಚು ಚರ್ಚೆಯಾಗ್ತಿತ್ತು. ಎತ್ತರದ ಹೀರೋಯಿನ್ ಸಿಗದೆ ಪರದಾಡ್ತಾ ಇದ್ದ ಸುದೀಪ್, ದರ್ಶನ್ ಅಂತಹ ಸ್ಟಾರ್ ಹೀರೋಗಳಿಗೆ ರಾಗಿಣಿ ಪರ್ಫೆಕ್ಟ್ ಮ್ಯಾಚ್ ಅಂದುಕೊಂಡಿದ್ರು. ಅದಕ್ಕೆ ತಕ್ಕಂತೆ ಎರಡನೇ ಸಿನಿಮಾದಲ್ಲಿಯೇ ಕಿಚ್ಚ ಸುದೀಪ್ ಜೊತೆ ನಟಿಸುವ ಅವಕಾಶಗಳು ಸಿಕ್ಕಿತು. ವೇಗ ಮದಕರಿ ಸಿನಿಮಾದಲ್ಲಿ ರಾಗಿಣಿ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ರು. ಕನ್ನಡ ಸಿನಿಮಾದಲ್ಲಿ ಒಂದರ ಹಿಂದೊಂದು ಅವಕಾಶಗಳು ಸಿಗ್ತಾ ಇದ್ದಂತೆ ಅಷ್ಟೇ ಬೇಗ ಕನ್ನಡವನ್ನು ಕಲಿತು ಅಚ್ಚರಿ ಮೂಡಿಸಿದ್ರು. ಇಲ್ಲಿಂದ ರಾಗಿಣಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತು ಅನ್ನುವಷ್ಟು ಬೆಳೆದಿದ್ದಾರೆ. ರಾಗಿಣಿ ದ್ವಿವೇದಿ ತನ್ನ ವೃತ್ತಿ ಬದುಕಿನ ಉತ್ತುಂಗದಲ್ಲಿ ಇರುವಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ನಟಿಸುವ ಅವಕಾಶ ಸಿಕ್ಕಿತು. ಒಂದಲ್ಲ ಎರಡಲ್ಲ 3 ಸಿನಿಮಾಗಳಿಗೆ ಸಹಿ ಹಾಕಿದ್ರು. ಆದ್ರೂ ಆ 3 ಸಿನಿಮಾಗಳಲ್ಲಿ ರಾಗಿಣಿ ಕಾಣಿಸಿಕೊಳ್ಳಲೇ ಇಲ್ಲ. ಅಷ್ಟಕ್ಕೂ ಅಂತಹದ್ದೇನಾಯ್ತು, ಯಾಕೆ ನಟಿಸಲಿಲ್ಲ ಅನ್ನೋದನ್ನ ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ ನಲ್ಲಿ ರಾಗಿಣಿ ದ್ವಿವೇದಿ ಇದೇ ಮೊದಲ ಬಾರಿಗೆ ರಿವೀಲ್ ಮಾಡಿದ್ದಾರೆ. ದರ್ಶನ್ ಹೈಟ್ಗೆ ರಾಗಿಣಿ ಪರ್ಫೆಕ್ಟ್ ಹೀರೋಯಿನ್ ಅನ್ನುವುದರಲ್ಲಿ ಡೌಟೇ ಇಲ್ಲ. ಒಂದ್ ವೇಳೆ ದರ್ಶನ್ ಜೊತೆ ರಾಗಿಣಿ ಆ 3 ಸಿನಿಮಾಗಳಲ್ಲಿ ನಟಿಸಿದ್ರೆ ಇಬ್ಬರ ಅಭಿಮಾನಿಗಳಿಗೂ ಗ್ಯಾರಂಟಿ ಖುಷಿಯಾಗಿರ್ತಿತ್ತು. ದರ್ಶನ್ ನಟಿಸ್ತಾ ಇದ್ದ 3 ಸಿನಿಮಾಗಳಿಗೆ ಸಹಿ ಹಾಕಿದ್ರು, ಯಾಕೆ ನಟಿಸ್ಲಿಲ್ಲ ಅನ್ನೋದು ರಾಗಿಣಿ ಯೂಟ್ಯೂಬ್ ಚಾನೆಲ್ ಜೊತೆಗಿನ ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ದಾರೆ. ಆದ್ರೆ ಆ ಸಿನಿಮಾಗಳು ಯಾವುವು ಅನ್ನೋದನ್ನ ರಿವೀಲ್ ಮಾಡಲಿಲ್ಲ. ದರ್ಶನ್ ಅವರೊಂದಿಗೆ ನಾನು 3 ಸಿನಿಮಾ ಸಹಿ ಮಾಡಿ ಶೂಟ್ ಮಾಡಿಲ್ಲ. ಆ ಸಿನಿಮಾಗಳ ಹೆಸರನ್ನ ಹೇಳುವುದಕ್ಕೆ ನಾನು ಇಷ್ಟಪಡೋಲ್ಲ ಎಂದು ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ ಅಲ್ಲಿ RJ ರಾಜೇಶ್ ಜೊತೆಗಿನ ಸಂದರ್ಶನದಲ್ಲಿ ರಾಗಿಣಿ ರಿವೀಲ್ ಮಾಡಿದ್ದಾರೆ. ದರ್ಶನ್ ಜೊತೆ ಯಾಕೆ ಆ 3 ಸಿನಿಮಾಗಳಲ್ಲಿ ನಟಿಸಲಿಲ್ಲ, ಆ ಸಿನಿಮಾಗಳು ಕೈತಪ್ಪಿ ಹೋಗುವುದಕ್ಕೆ ಕಾರಣ ಆದ್ರೂ ಏನು ಅನ್ನೋದನ್ನ ತಿಳಿಸಿದ್ದಾರೆ. ಯಾಕೆ ಸಿನಿಮಾ ಮಾಡಿಲ್ಲ ಅಂದ್ರೆ ಪಾಲಿಟಿಕ್ಸ್, ಅದಕ್ಕೆ ಆಂತರಿಕ ರಾಜಕೀಯ ಅಂತ ಹೇಳ್ಬೋದು. ಒಳಗೊಳಗೆ ಗೇಮ್ ಆಡೋರು, ಚೀಪ್ ಗಿಮಿಕ್ಸ್ ಮಾಡೋರು ಕೆಲವರ ಬದುಕಿನ ಉದ್ದೇಶನೇ ಅದು. ಹಾಗೆಲ್ಲ ಮಾಡುವವರು ಇದ್ದಾರೆ. ನಿಮ್ಮ ಕೆಲಸವನ್ನು ಹೇಗೆ ಹಾಳು ಮಾಡೋದು, ಒಬ್ಬರು ಇನ್ನೊಬ್ಬರೊಂದಿಗೆ ಕೆಲಸ ಮಾಡಬಾರ್ದು ಅಂತ ಮಾಡೋದು, ಅದೇ ಜೀವನ ಅವರದ್ದು ಎಂದು ರಾಗಿಣಿ ಹೇಳ್ಕೊಂಡಿದ್ದಾರೆ. ಹಾಗೆ ಚಿತ್ರರಂಗದ ಕೋಸ್ಟಾರ್ಗಳ ಜೊತೆಗೆ ತನ್ನ ಸಂಬಂಧ ಚೆನ್ನಾಗಿದೆ ಎಂದು ತಿಳಿಸಿದ್ದಾರೆ. ನನ್ನ ಎಲ್ಲಾ ಸಹನಟರೊಂದಿಗೆ ನನ್ನ ಸಂಬಂಧ ಚೆನ್ನಾಗಿದೆ. ಹೀರೋಗಳು, ಅವರ ಕುಟುಂಬ, ಹೀರೋಯಿನ್ ಬಗ್ಗೆ ಬರೋದಾದ್ರೆ ರಕ್ಷಿತಾ ಅವರೊಂದಿಗೆ ತುಂಬಾ ಒಳ್ಳೆಯ ಸಂಬಂಧ ಇದೆ. ರಮ್ಯಾ ಅವರೊಂದಿಗೆ ಕಮ್ಯುನಿಕೇಶನ್ ಇದೆ. ಪೂಜಾ ಗಾಂಧಿ ಅವರೊಂದಿಗೆ ಉತ್ತಮ ಬಾಂಡಿಂಗ್ ಇತ್ತು. ದರ್ಶನ್, ಸುದೀಪ್ ಅವರ ಪತ್ನಿ ಪ್ರಿಯಾ ಜೊತೆ ಉತ್ತಮ ಬಾಂಧವ್ಯ ಇದೆ. ಉಪೇಂದ್ರ ಅವರೊಂದಿಗೆ 2 ಸಿನಿಮಾ ಮಾಡಿದ್ದೇನೆ. ಪ್ರಿಯಾಂಕಾ ಅವರೊಂದಿಗೆ ಸಂಬಂಧ ಚೆನ್ನಾಗಿದೆ. ಪ್ರೇಮ್, ದೇಗನ್, ಐಂದ್ರಿತಾ ರೈ ಅವರೊಂದಿಗೆ ಬಹಳ ಸಂಬಂಧ ಚೆನ್ನಾಗಿದೆ ಅಂತ ರಾಗಿಣಿ ದ್ವಿವೇದಿ ತಿಳಿಸಿದ್ದಾರೆ.